ನಮಸ್ತೆ, ಗುಡ್ ಈವ್ನಿಂಗ್. ನಾನು ಶ್ರೀನಿವಾಸ್ ಕುಲಕರ್ಣಿ. ಈ ಒಂದು ವಿಡಿಯೋ ಮೂಲಕ ನಾನು ಇತ್ತೀಚೆಗೆ ಕನ್ನಡದಲ್ಲಿ ಓದಿರುವಂಥ ಒಂದು ಒಳ್ಳೆಯ ಪುಸ್ತಕನ ನಿಮಗೆ ಪರಿಚಯ ಮಾಡೋಕ್ಕೆ ಬಯಸ್ತೇನೆ. ಪುಸ್ತಕದ ಹೆಸರು ಮಗಳಿಗೆ ಬರೆದ ಅಥವಾ ಬರೆಯದ ಪತ್ರಗಳು ಅಂತ. ಮಗಳಿಗೆ ಬರೆದ ಅಥವಾ ಬರೆಯದ ಪತ್ರಗಳು ಅಂತ. ಈ ಪುಸ್ತಕನ ಬರೆದವರು ಜೋಗಿಯವರು. ಕನ್ನಡದ ಸಮಕಾಲೀನ ಸಾಹಿತ್ಯ ಪ್ರಪಂಚದಲ್ಲಿ ತುಂಬ ಅದ್ಭುತವಾಗಿ ಬರಿತಾ ಇರುವಂಥ ಯಂಗ್ ರೀಡರ್ಸ್ಗಳನ್ನು ಡೆವಲಪ್ ಮಾಡ್ತಾ ಇರುವಂಥ ಒಬ್ಬ ನನ್ನ ಫೇವರೇಟ್ ರೈಟರ್ ಅವರು, ಜೋಗಿಯವರು. ಅವರು ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪುಸ್ತಕ. ತುಂಬ ಎಮೋಷ್ನಲ್ ಆಗಿ ನಮಗೆ ಹೃದಯಕ್ಕೆ ಟಚ್ ಆಗುವಂಥ ಪುಸ್ತಕ. ಹಾಗೆಯೇ ಒಬ್ಬ ಮಗಳು ಇರುವಂಥ ಪ್ರತಿ ತಂದೆ ಓದಬೇಕಾದಂಥ ಪುಸ್ತಕ. ಈ ಪುಸ್ತಕ ನಾನು ಓದಿದ್ದೀನಿ, ತುಂಬ ಚೆನ್ನಾಗಿದೆ. ಪ್ಲೀಸ್ ರೀಡ್ ದಿಸ್ ಬುಕ್. ಹಾಗೆಯೇ ಈ ಬುಕ್ ಓದಿದ ಮೇಲೆ ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ನೀವು ರೆಸ್ಪಾಂಡ್ ಮಾಡ್ಬೋದು. ಸೊ ಒನ್ಸ್ ಅಗೇನ್ ಈ ಪುಸ್ತಕ ಪರಿಚಯ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮೂಲಕ. ತುಂಬ ಒಳ್ಳೆಯ ಪುಸ್ತಕ. ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನ ಓದೋಣ, ಬೇರೆಗೂ ಓದಿಸೋಣ, ಒಂದು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸೋಣ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಒಂದು ರೀಡಿಂಗ್ ಅನ್ನುವಂಥ ಒಂದು ಹ್ಯಾಬಿಟನ್ನು, ಒಳ್ಳೆಯ ಒಂದು ಹವ್ಯಾಸವನ್ನು ಬೆಳೆಸೋಣ ಅಂತ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ರೀಡ್ ದ ಬುಕ್ ಬೈ ಜೋಗಿ ರೀಸೆಂಟ್ಲಿ. ಆ್ಯಂಡ್ ಈ ಪುಸ್ತಕ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ನಿಮಗೆ ಸಪ್ನಾದಲ್ಲೂ ಕೂಡ ಸಿಗ್ಬೋದು. ಬೇರೆ ಬೇರೆ ಬುಕ್ ಪಬ್ಲಿಷಿಂಗ್ ವೆಬ್ಸೈಟ್ಸ್ಗಳ ಮೂಲಕ ಕೂಡ ನೀವು ಬುಕ್ಸನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ ಬುಕ್. ಪ್ಲೀಸ್ ರೀಡ್. ಐ ರೀಡ್ ಎವ್ರಿ ಬುಕ್ ಆಫ್ ಜೋಗಿ. ಐ ಹ್ಯಾವ್ ರೆಡ್ ಮೋಸ್ಟ್ ಆಫ್ ಹಿಸ್ ಬುಕ್ಸ್. ಜೋಗಿಯವರು ಬರೆದಂಥ ಅನೇಕ ಪುಸ್ತಕಗಳನ್ನ ಓದಿದ್ದೀನಿ. ಎಸ್ಪೆಷಲಿ ಕಾಲಮ್ ರೈಟಿಂಗ್ಸನ್ನು ಓದಿದ್ದೀನಿ, ಅಂಕಣ ಬರಹಗಳನ್ನ ಓದಿದ್ದೀನಿ. ತುಂಬ ಅವರು ಕಾದಂಬರಿಯಲ್ಲಿ ಬರೆದಿದ್ದಾರೆ. ಇತ್ತೀಚೆಗೆ ನಾವು ಓದಿರುವಂಥ ಪುಸ್ತಕ ಇದು, ಮಗಳಿಗೆ ಬರೆದಂತಹ ಪತ್ರಗಳು. ತುಂಬ ಇಷ್ಟ ಆಯಿತು. ಅದ್ಭುತವಾದಂಥ ಸಾಲುಗಳಿವೆ. ಅಲ್ಲಿ ಏನಿವೆ ಅನ್ನೋದನ್ನು ನೀವೇ ಆ ಪುಸ್ತಕ ನೋಡಿ ಓದಬೇಕು ಮತ್ತು ಅದನ್ನು ಆನಂದ ಪಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಈ ವಿಡಿಯೋನ ಕೇಳೋದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ನಾನು ಆವಾಗ ಓದ್ತಾ ಇರುವಂಥ ಪುಸ್ತಕಗಳ ಬಗ್ಗೆ ಮಾತಾಡ್ತೀನಿ. ನನಗೆ ಇತ್ತೀಚೆಗೆ ಗೊತ್ತಾಗಿರುವಂಥ ಕೆಲವು ಮಾಹಿತಿಗಳ ಬಗ್ಗೆ ನನ್ನ ವೀಡಿಯೋಸ್ ಮೂಲಕ ಶೇರ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಪರಿಚಿತರಿಗೆ ಅದನ್ನು ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಒನ್ಸ್ ಅಗೇನ್.